ಉಡುಪಿಯ ನಗರ ಬಸ್ ಚಾಲಕನ ಪುತ್ರಿ ಎಸ್ ಧೃತಿ ಪೂಜಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ತನ್ನ ಶಾಲೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿ ಸ್ಫೂರ್ತಿದಾಯಕ ಸಾಧನೆ ಮಾಡಿದ್ದಾರೆ. ಉಡುಪಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಧೃತಿ ಪೂಜಾರಿ 625 ಅಂಕಗಳಲ್ಲಿ 612 ಅಂಕಗಳನ್ನು ಗಳಿಸಿ 97.92% ಅಂಕ ಗಳಿಸಿ ಶಾಲೆಯಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಇದು ಅವರ ಸಂಸ್ಥೆ ಮತ್ತು ಕುಟುಂಬಕ್ಕೆ ಹೆಮ್ಮೆ ತಂದಿದೆ. ನಗರ ಬಸ್ ಚಾಲಕ ಶ್ರೀಧರ್ ಪೂಜಾರಿ ಮತ್ತು ಭಾರತಿ ಪೂಜಾರಿ ಅವರ ಪುತ್ರಿ ಧೃತಿ ಸಾಧಾರಣ ಕುಟುಂಬದ ಹಿನ್ನೆಲೆಯಿಂದ ಅವರ ಯಶಸ್ಸು ದೃಢ ನಿಶ್ಚಯ, ಕಠಿಣ ಪರಿಶ್ರಮ ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ವ್ಯಾಪಕವಾಗಿ ಮೆಚ್ಚುಗೆ ಪಡಿತಾ ಇದೆ. ಶಿಕ್ಷಕರು ಮತ್ತು ಹಿತೈಷಿಗಳು ಧೃತಿ ಅವರ ಅಧ್ಯಯನದ ಸಮರ್ಪಣೆ ಮತ್ತು ಸ್ಥಿರವಾದ ಶೈಕ್ಷಣಿಕ ಶ್ರೇಷ್ಠತೆಯನ್ನು ಶ್ಲಾಘಿಸಿದ್ದಾರೆ. ಧೃತಿ ಅವರ ಸಾಧನೆಯು ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಧೃತಿ ತನ್ನ ಪೋಷಕರು ಮತ್ತು ಶಿಕ್ಷಕರ ನಿರಂತರ ಬೆಂಬಲ ಮತ್ತು ಪ್ರೋತ್ಸಾಹಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದಲ್ಲಿ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಲು ಧೃತಿ ಆಶಿಸಿದ್ದಾರೆ. ನನ್ನ ಹೆಸರು ಧೃತಿ. ನಾನು ಗರ್ಲ್ಸ್ PU ಕಾಲೇಜಲ್ಲಿ ಈ ಸತಿ 10th ಕಂಪ್ಲೀಟ್ ಮಾಡಿದೆ. ಈ ಸತಿ ನನಗೆ 612 ಬಂದಿದೆ. ತುಂಬ ಖುಷಿ ಉಂಟು. ಮತ್ತು ನನ್ನ ಅಪ್ಪ ಬಸ್ ಡ್ರೈವರ್. ನಾವು ಮನೆಯಲ್ಲಿ 5 ಜನ ಇರೋದು. ನನ್ನ ಅಪ್ಪ ಬಸ್ ಡ್ರೈವರ್ ಮತ್ತು ಅಮ್ಮ ಬಾಳಿಕಾ ಫಿಶ್ನೆಟ್ಟಲ್ಲಿ ವರ್ಕರ್. ಆಮೇಲೆ ನನಗೊಬ್ಳು ತಂಗಿ ಇದ್ದಾಳೆ, ಅವಳೀಗ ಫಸ್ಟ್ ಸ್ಟ್ಯಾಂಡರ್ಡ್. ಮತ್ತು ನನ್ನ ಅಜ್ಜಿ ಬೀಡಿ ಕಟ್ತಾರೆ ಮನೆಯಲ್ಲಿ. ಈ ಸತಿ ಇಷ್ಟು ಮಾರ್ಕ್ ಬಂದದಕ್ಕೆ ತುಂಬ ಖುಷಿ ಉಂಟು. ತುಂಬ ಅಂದರೆ 12 ಗಂಟೆಗೆ ರಿಸಲ್ಟ್ ಬಂತಂದರೆ ಎಲ್ಲರೂ ಸಹ ಫೋನ್ ಮಾಡಲಿಕ್ಕೆಲ್ಲ ಶುರು ಮಾಡಿದರು. ಅವರಿಗೆ ಸಹ ತುಂಬ ಖುಷಿ ಆಯಿತು. ಸ್ಕೂಲಲ್ಲಿ ಸಹ ಹಾಗೆ ಫಸ್ಟಿಗೆ ತುಂಬ ಸಪೋರ್ಟ್ ಇತ್ತು, ನೀನು ಮಾಡ್ತೀಯಾ ಅಂತ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಿದ್ರು. ಮನೆಯಲ್ಲಿ ಸಹ ಅಮ್ಮನಿಗೆ ತುಂಬ ಖುಷಿ ಆಗಿದೆ. ಅಪ್ಪ ಸ್ಟಾರ್ಟಿಂಗ್ ಅಂದರೆ ಅವರು ಎಂಥ ಫೋರ್ಸ್ ಮಾಡೋದಿಲ್ಲ, ಲೈಕ್ ನಿಂಗೆ ಎಷ್ಟು ಬರ್ತದೆ ಅಷ್ಟಂತ. ಅವ್ರಿಗೆ ತುಂಬ ಖುಷಿಯಾಗಿದೆ. ಟೀಚರ್ಸ್ನವ್ರಿಗೆ ತುಂಬ ಖುಷಿಯಾಗಿದೆ. ಅಂದರೆ 612 ಬಂದಿದೆ. ಫಸ್ಟಿಗೆ ಅವ್ರು ಹೇಳ್ತಿದ್ರು ನಿಂಗೆ ಆಗ್ತದೆ, ಜಾಸ್ತಿ ತೆಗಿಬೇಕು ನೀನು ಮಾಡ್ತಿ. ಆಮೇಲೆ ಲಾಸ್ಟಿಗೆ ಅಂದರೆ ಸ್ವಲ್ಪ ಮ್ಯಾಥ್ಸ್ ಎಲ್ಲ ಟಫ್ ಬಂದಿತ್ತು. ನಿಂಗೆ ಇಷ್ಟ ಆಗ್ತದೆ ಅಷ್ಟು ಇದು ಮಾಡು, ಪರವಾಗಿಲ್ಲ ಅಂತ ಇದು ಮಾಡಿದರು. ಎಕ್ಸ್ಪೆಕ್ಟೇಷನ್ ಅಂದರೆ 95 ಅಬವ್ ಬರ್ತದೆ ಅಂತ ಇತ್ತು. ಮತ್ತು ಸೈನ್ಸ್ ತಗೊಂಡು CS ಮಾಡುವಂತಿದ್ದೇನೆ. ಅದೇ UPSC ಟ್ರೈ ಮಾಡುವಂತ. ಅಂದರೆ ನನಗೆ ಪ್ರೈವೇಟಲ್ಲಿ ಇಂಟ್ರೆಸ್ಟ್ ಇಲ್ಲ, ಗೌರ್ಮೆಂಟ್ ಸೆಕ್ಟರಿಗೆ ಹೋಗುವಂತ. ಅದೇ IAS ಟ್ರೈ ಮಾಡ್ತೀನಿ. ಅವರಿಗೆ ಅಂದರೆ ನಾನು ಫಸ್ಟ್ 1 to 7th ಇಲ್ಲೇ ಗಡಿ ಮಜಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತದ್ದು. ಅಲ್ಲಿ ಸಹ ಹಾಗೆ ನನ್ನ ಬೇಸ್ ಕರೆಕ್ಟ್ ಇತ್ತು ಫುಲ್. ಅಂದರೆ ಗರ್ಲ್ಸಿಗೆ ಹೋಗುವಾಗ ಅಲ್ಲಿ ಗರ್ಲ್ಸಲ್ಲಿ ಅಂದರೆ ಎಷ್ಟೋ ಆ ಥರ ಶಾಲೆಯಿಂದ ಬಂದವರು ಇರ್ತಾರೆ. ಅಲ್ಲಿ ಸಹ ನಾನು ಇಲ್ಲಿ ಫಸ್ಟ್ ಬರಬೇಕಂದ್ರೆ ಒಂದು ಗಡಿ ಮಜಲದ್ದು ಟೀಚರ್ಸ್ನವರು. ಮತ್ತು ಅಲ್ಲಿಗೆ ಹೋದ್ಮೇಲೆ ಅಲ್ಲಿಯ ಟೀಚರ್ಸ್ನವ್ರು ತುಂಬ ಫ್ರೆಂಡ್ಲಿ ಇದ್ದರು. ಅಂದರೆ ನಿಮಗೆ ಆಗ್ತದೆ ಅಂದರೆ ಅವರು ನಮ್ಮ ಬೇಸ್ ಸರಿ ಇಲ್ಲ ಅಂದರೂ ಸಹ ಅವ್ರು ಸರಿ ಮಾಡ್ತಾರೆ, ಆ ಥರದ ಟೀಚರ್ಸ್ನವರು. ಮತ್ತು ಅಂದರೆ ಅಲ್ಲಿ ಗರ್ಲ್ಸ್ ಹೈಸ್ಕೂಲ್ ಅಂದರೆ ಅದು ಗೌರ್ಮೆಂಟ್ ಅನ್ನುವ ಥರವೇ ಇಲ್ಲ, ಪ್ರೈವೇಟ್ ಥರವೇ ಉಂಟು ಎಲ್ಲ ರೀತಿ ನೋಡಿದರೆ. ಸ್ಟಡೀಸ್ ಆಗಿರ್ಬೋದು ಎಲ್ಲದರಲ್ಲಿ ಸಹ ಎಲ್ಲರೂ ಸಹ ಇನ್ನು ಗರ್ಲ್ಸಿಗೆ ಹೋಗಲಿ ಅಂತ ನಾನು ಮಾಡ್ತೇನೆ. ಈ ಥರ ಇನ್ನು ಪ್ರೈವೇಟ್ ಸ್ಕೂಲ್ ಅಂತವೆಲ್ಲ ಗೌರ್ಮೆಂಟಲ್ಲಿ ಸಹ ನಾವು ಸಾಧನೆ ಮಾಡ್ಬೋದು. ಸಾಧನೆ ಮಾಡೋರಿಗೆ ಎಲ್ಲಿ ಹೋದರೆ ಸಹ ಸಪೋರ್ಟ್ ಮಾಡ್ತಾರೆ ಈಗಿನ ಗೌರ್ಮೆಂಟ್ ಅವರು. ಮಾಡ್ಕೊಂಡೆಲ್ಲ ಓದಬಾರ್ದು, ಗಮ್ಮತ್ತಲ್ಲಿ ಓದಬೇಕು. ಆಗ ಮಾತ್ರ ಅಂದರೆ ಟೆನ್ಷನ್ ಅಂದರೆ ಕಲ್ತದ್ದು ಸಹ ಎಲ್ಲ ಮರ್ತೋಗ್ತದೆ. ಸೊ ಗಮ್ಮತ್ತಲ್ಲೇ ಓದಬೇಕು. ಟೀಚರ್ಸ್ನವ್ರು ಸಹ ಈಗ ಆ ಥರದವ್ರು ಯಾರೂ ಇಲ್ಲ, ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾರೆ ನಿಮಗೆ. ಅದಕ್ಕೆ ಗರ್ಲ್ಸಿಗೆ ಹೋದರೆ ಇನ್ನೂ ಸಹ ನಿಮಗೆ ಸಪೋರ್ಟ್ ಸಿಗ್ತದೆ. ಮತ್ತು ನಾನಿಲ್ಲಿ ಟ್ಯೂಷನಿಗೆ ಹೋಗ್ತಿದ್ದೆ. ನಮ್ಮ ಟ್ಯೂಷನ್ ಸೆಂಟರ್ ಇಲ್ಲಿಯೇ ಇರೋದು. ಅದರದ್ದು ಸುರೇಶ್ ಸರ್ ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನನಗೆ ಕ್ವಶನ್ ಪೇಪರ್ಸ್ ಎಲ್ಲ ತುಂಬ ಕೊಡ್ತಿದ್ರು, ನಿನ್ನಿಂದ ಆಗ್ತದೆ ಸಾಲ್ವ್ ಮಾಡು ಅಂತ ನಂಗೆ ತುಂಬ ಇದು ಮಾಡ್ತಿದ್ರು.
ಪ್ರಿಪ್ರೇಟ್ರಿ ಇತ್ತು ಈ ಸರ್ತಿ. ಅಂದರೆ 3ರಲ್ಲಿ ಸಹ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಅಲ್ಲಿ ತನಕ ನಾ ಹೋಗ್ತಿದ್ದೆ. ಗಮ್ಮತ್ತಲ್ಲೇ ಕಲ್ತದ್ದು. ಟೇಬಲ್ ಮಾಡ್ಕೊಳ್ಳೇಬೇಕು, ಟೈಮ್ ಟೇಬಲ್ ಮಾಡಿ ಅದನ್ನು ಎಲ್ಲ 100% ಫಾಲೋ ಮಾಡಲಿಕ್ಕಾಗೋದಿಲ್ಲ, ಒಂದು 75% ಆದರೂ ಫಾಲೋ ಮಾಡಬೇಕು. ಆಮೇಲೆ ದಿನಕ್ಕೆ ಇಷ್ಟು ಓದಬೇಕಂತ ಇಟ್ಕೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಈಗ ಈ ಸತಿ ಸ್ವಲ್ಪ ಮಾರ್ಕ್ ಕಮ್ಮಿ ಬಂದಿದ್ರೆ ಅಂತ ಟೆನ್ಷನ್ ಮಾಡೋದಂತೆಲ್ಲ, ಇನ್ನೂ ಸಹ ಲೈಫ್ ತುಂಬ ಉಂಟು, ತುಂಬ ಎಕ್ಸಾಮ್ಸ್ ಬರ್ತದೆ ಲೈಫಲ್ಲಿ, ಅದರಲ್ಲಿ ನೀವು ಇದು ಮಾಡ್ಬೋದು. ಅದಕ್ಕೆಲ್ಲ ಟೆನ್ಷನ್ ಮಾಡಿಕೊಂಡು ರಾಂಗ್ ಡಿಸಿಷನ್ ತಗೊಳ್ಬೇಡಿ. ಇನ್ನೂ ತುಂಬ ಇದುಂಟು, ನೀವು ಎಲ್ಲಿ ಸಹ ಸಾಧನೆ ಮಾಡ್ಬೋದು. ಆಮೇಲೆ ಇನ್ನು ಜಾಸ್ತಿ ಬಂದವರಿಗೆ ಇನ್ನೂ ಸಹ ನಿಮ್ಮ ಸಾಧನೆಯನ್ನು ಸ್ವಲ್ಪ ಜಾಸ್ತಿ ತಗೊಂಡೋಗಿ. ನನ್ನ ಅಪ್ಪನ ಹೆಸರು ಶ್ರೀಧರ್, ಅವರು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಡ್ರೈವರ್ APM ಬಸ್ಸಲ್ಲಿ. ಅಮ್ಮ ಬಾಳಿಗ ಫಿಶ್ ನೆಟ್ಟಲ್ಲಿ ವರ್ಕರ್, ಭಾರತಿ ಅವರ ಹೆಸರು. ನನಗೆ ಒಬ್ಬಳು ತಂಗಿ ಇದ್ದಾಳೆ, ಅವಳ ಹೆಸರು ಕೃತಿ, ಅವಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಲಿತಿದ್ದಾಳೆ. ಮತ್ತು ನಮ್ಮ ಮನೆಯಲ್ಲಿ ನನ್ನ ಅಜ್ಜಿ ಇದ್ದಾರೆ, ಅವರ ಹೆಸರು ಶಕುಂತಳ, ಅವರು ಈಗ ಬೀಡಿ ಕಟ್ತಾರೆ ಮನೆಯಲ್ಲಿ.